ರಾಜ್ಯದಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗಿವೆ. ಹಳ್ಳದಲ್ಲಿ ಕೊಚ್ಚಿ ಹೋಗಿದ್ದ ವ್ಯಕ್ತಿ ಪೊದೆಯಲ್ಲಿ ಶವವಾಗಿ ಸಿಕ್ಕರೆ, ಮಳೆಗೆ ಮನೆಗಳ ಮೇಲ್ಛಾವಣಿಯೇ ಕುಸಿದು ಬಿದ್ದರೆ 30ಕ್ಕೂ ಹೆಚ್ಚು ಮನೆಗಳು ಜಲಾವೃತಗೊಂಡಿದೆ. ಉಕ್ಕಿ ಹರಿದ ಹಳ್ಳ ಕೊಳ್ಳ, ಪೊದೆಯಲ್ಲಿ ಸಿಲುಕಿದ ವೃದ್ಧನ ಶವ, ಕುಸಿದು ಬಿದ್ದ ಮನೆ ಮೇಲ್ಛಾವಣಿ, ದಸಕ್ಕಂತ ಬಿದ್ದ ಸೇತುವೆ, ಮಗುಚಿದ ಲಾರಿ, ಕೆರೆಯಂತಾದ ರಸ್ತೆಗಳು. ಈ ಅವಾಂತರಗಳಿಗೆಲ್ಲ ಕಾರಣವೇ ವರುಣನ ಅಬ್ಬರ. ಮಹಾಮಳೆ ಅಬ್ಬರ, ಉಕ್ಕಿ ಹರಿದ ಹಳ್ಳ ಕೊಳ್ಳ. ಇನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ ವರುಣಾರ್ಭಟಕ್ಕೆ 2 ಮನೆಗಳ ಮೇಲ್ಛಾವಣಿಯೇ ಕುಸಿದು ಬಿದ್ದಿದೆ. ಎಳಕಲ್ ತಾಲೂಕಿನ ಗೋನಾಳ್ ಎಸ್ಟಿ ಗ್ರಾಮದಲ್ಲಿ ಮಹಂತೇಶ್ ಗೌಡ ಮತ್ತು ಬಾಲವ್ವ ಅನ್ನೋರ ಮನೆ ಮೇಲ್ಛಾವಣಿ ಕುಸಿದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ತಡಹಾಳ ಗ್ರಾಮದಲ್ಲಿ ತಾತ್ಕಾಲಿಕ ರಸ್ತೆಯಲ್ಲಿ ಲಾರಿ ಸಿಲುಕೊಂಡಿದೆ. ಮಣ್ಣಿನಲ್ಲಿ ಸಿಲುಕಿದ ಲಾರಿಯಿಂದ ಸಂಚಾರ ಅಸ್ತವ್ಯಸ್ತಗೊಂಡಿತು. ಜೆಸಿಬಿ ಮೂಲಕ ಲಾರಿ ತೆರವಿಗೆ ಹರಸಾಹಸ ಪಡಬೇಕಾಯಿತು. ಬೆಣ್ಣೆಹಳ್ಳಕ್ಕೆ ನಿರ್ಮಿಸಿರೋ ಸೇತುವೆ ಸತತ 1 ತಿಂಗಳಿಂದ ಕುಸಿತಲೇ ಇದ್ದು ಸವಾರರು ಹೈರಾಣಾಗಿದ್ದಾರೆ. ಧಾರಾಕಾರ ಮಳೆಗೆ ಬಾಗಲಕೋಟೆ ಜಿಲ್ಲೆ ಬಾದಾಮಿಯ ಐತಿಹಾಸಿಕ ಅಗಸ್ತ್ಯ ತೀರ್ಥ ಹೊಂಡ ತುಂಬಿ ಹರಿಯುತ್ತಿದೆ. ಅಕ್ಕ ತಂಗಿ ಫಾಲ್ಸ್ಗೆ ಜೀವ ಕಳೆ ಬಂದಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಮಳೆಗೆ ವಡಗೇರ ತಾಲೂಕಿನ ಕಾಡಂಗೇರ ಗ್ರಾಮ ಜಲಾವೃತಗೊಂಡಿದೆ. ಗ್ರಾಮದ ಹಲವು ರಸ್ತೆಗಳು ಜಲಮಯವಾಗಿದ್ದು, ಶಾಲೆಯಿಂದ ಮನೆಗೆ ಹೋಗಲು ವಿದ್ಯಾರ್ಥಿಗಳು ಪರದಾಡಿದರು. ರಭಸವಾಗಿ ಹರಿಯೋ ನೀರಿನಲ್ಲೇ ಪೋಷಕರ ಕೈ ಹಿಡಿದು ವಿದ್ಯಾರ್ಥಿಗಳು ಮನೆ ಸೇರಿದ್ರು. ವಡಗೇರ ತಾಲೂಕಿನಾದ್ಯಂತ ಕಾಡಂಗೇರ ಗ್ರಾಮದ ಹಲವು ಮನೆಗಳಿಗೆ ಮಳೆ ನೀರು ನುಗ್ಗಿತ್ತು. 30ಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ವಸ್ತುಗಳು ನಾಶವಾಗಿವೆ. ಬ್ಯೂರೋ ರಿಪೋರ್ಟ್, TV9.